ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ಝಳ ಒಂದು ಕಡೆ ಏರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ಜೀವ ಜಲಕ್ಕಾಗಿ ರಾಜ್ಯದ ರಾಜಧಾನಿಯಲ್ಲಿಯೇ ಹಲವು ಕಡೆಗಳಲ್ಲಿ ಹಾಹಾಕಾರ ಶುರುವಾಗ್ತಾ ಇದೆ. ಬಿರು ಬೇಸಿಗೆಯ ನಡುವೆಯೂ ಕೂಡ ಕುಡಿಯುವ ನೀರಿಗಾಗಿ ಬೆಂಗಳೂರಿನಲ್ಲಿ ಜನ ಪರದಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ನೀರಿಗಾಗಿ ಜಟಾಪಟಿ. ಅಶ್ವಥ್ ನಗರದಲ್ಲಿ ನೀರಿಗಾಗಿ ಶುರುವಾಗಿದೆ ಹಾಹಾಕಾರ. ಮುಖ್ಯವಾಗಿ ಜಲಮಂಡಳಿಯ ಟ್ಯಾಂಕರ್ ಬಂದ ತಕ್ಷಣ ಏರಿಯಾಕ್ಕೆ ಜನ ಕೂಡ ಬೇರೆ ಬೇರೆ ಬ್ಯಾರಲ್ಗಳನ್ನು ಹಿಡ್ಕೊಂಡು ಮುಗಿಬೀಳ್ತಾ ಇದ್ದಾರೆ. ಟ್ಯಾಂಕರ್ ಬಂದಾಗಲೇ ಜನರು ನೀರನ್ನು ತುಂಬಿಕೊಳ್ಳೋದಕ್ಕೆ ಈಗ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಈ ಮೂಲಕ ನೀರಿಗಾಗಿ ಹಾಹಾಕಾರ ಶುರುವಾಗ್ತಾ ಇದೆ. ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಈಗ ಜನ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಬೇಸಿಗೆ ಬಂದಂತಹ ಸಂದರ್ಭದಲ್ಲಿ ಅಂತರ್ಜಲ ಕುಸಿದು ಹೋಗ್ಬಿಡುತ್ತೆ, ಬೋರ್ವೆಲ್ನಲ್ಲಿ ನೀರು ಬರಲ್ಲ. ಹಾಗಾಗಿ ಟ್ಯಾಂಕರ್ ನೀರನ್ನೇ ನಂಬಿಕೊಂಡು ಜೀವನ ನಡೆಸಬೇಕಾದಂತಹ ಗತಿ ಇದೆ. ಇಲ್ಲಿಯವರೆಗೂ ಕೂಡ ಇದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸಿಲ್ಲ ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ನಗರದ ಹಲವು ಪ್ರದೇಶಗಳಲ್ಲಿ ಬಿರು ಬೇಸಿಗೆಯಿಂದಾಗಿ ನೀರು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ನಲ್ಲಿಗಳಲ್ಲೂ ಕೂಡ ಈ ಏರಿಯಾದಲ್ಲಿ ಈಗ ನಾನಿರುವಂಥ ಏರಿಯಾ ಮಾಗಡಿ ರಸ್ತೆಯ ಮೊದಲನೇ ಕ್ರಾಸ್ ಇದು. ಇಲ್ಲಿ ನೀರನ್ನು ನೋಡಿ, ಅಂದರೆ ನಲ್ಲಿಗಳಲ್ಲಿ ನೀರು ನೋಡಿ, ಕೊಳಾಯಿಗಳಲ್ಲಿ ನೀರು ನೋಡಿ 1 ತಿಂಗಳಾಗಿದೆ ಇಲ್ಲಿನ ಜನ. ಈ ರೀತಿಯಾಗಿ ಟ್ಯಾಂಕರ್ಗಳ ಮೂಲಕ ಜನರಿಗೆ ನೀರನ್ನು ಒದಗಿಸುವಂಥ ಕೆಲಸವನ್ನು ಇಲ್ಲಿನ ಶಾಸಕರು ಹಾಗೆ BWSSB ಮಾಡ್ತಾ ಇರುವಂಥದ್ದು ಗಮನಿಸ್ಬೋದು. ಬಿಂದಿಗೆಗಳನ್ನು ಹಿಡಿದು ಈ ರೀತಿಯಾಗಿ ಜನ ಮುಗಿಬೀಳ್ತಿದ್ದಾರೆ. ಟ್ಯಾಂಕರ್ಗಳನ್ನು ನೋಡಿ ಬಂದು ಈ ರೀತಿಯಾಗಿ ನೀರನ್ನು ಹಿಡಿಯುವಂಥದ್ದು ಇಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಕಳೆದ 1 ತಿಂಗಳಿಂದಲೂ ಕೂಡ ಜನ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಇದು. ಹಲವು ಏರಿಯಾಗಳಲ್ಲಿ, ಅಂದರೆ ಸುತ್ತಮುತ್ತಲ ಹಲವು ಏರಿಯಾಗಳಲ್ಲಿ ಇದೇ ರೀತಿಯಾಗಿ ಪರಿಸ್ಥಿತಿ. ಜೊತೆಗೆ ಇಲ್ಲೇನು ಬೋರ್ವೆಲ್ಗಳಿದ್ವು, ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದ್ದಾವೆ. ಅಂದರೆ ಈ ಬಾರಿಯೇ ಇಷ್ಟೊಂದು ಪ್ರಮಾಣದಲ್ಲಿ ಸಮಸ್ಯೆ ಆಗಿದೆ ಅನ್ನುವಂಥ ಮಾತುಗಳನ್ನು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾರೆ. ಸರ್, ಎಷ್ಟು ಸಮಸ್ಯೆ ಆಗಿದೆ ಸರ್ ನೀರಿಗೆ? ಇಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ. ಇಲ್ಲಿ ನಮ್ಮಲ್ಲಿ ವಾರ್ಡ್ ನಂಬರ್ 121 ತೊಗೊಂಡ್ರೆ ಈ ಸಮ್ಮರ್ಗೆ ಬಂದು 198 ವಾರ್ಡಲ್ಲಿ ನಮ್ಮದು ಕ್ರಿಟಿಕಲ್ ವಾರ್ಡು. ಯಾಕಂದ್ರೆ ಸುಮಾರು ಬೋರ್ವೆಲ್ಲ ಡ್ರೈ ಆಗುತ್ತೆ ಈ ಪರ್ಟಿಕ್ಯುಲರ್ 2 ತಿಂಗಳಲ್ಲಿ. ಕುಡಿಯೋ ನೀರು ಸಮರ್ಪಕವಾಗಿ ಸಪ್ಲೈ ಆಗ್ತಾಯಿದೆ. ಅದು ತಕ್ಕನಾಗಿ ನಮ್ಮ ಆರೋಗ್ಯ ಸಚಿವರಾದಂಥ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಎಲ್ಲ ಕಡೆ ಸಮರ್ಪಕವಾಗಿ ಕುಡಿಯೋ ನೀರು ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಚಂದ್ರಾಲ್ ಎಷ್ಟು ಬೋರ್ವೆಲ್ಗಳು ಬತ್ತೋಗಿದ್ದಾವೆ ಇಲ್ಲಿ? ಈಗ ಇದುವರೆಗೂ ನಮ್ಮಲ್ಲಿ ಒಂದು 12 ಬೋರ್ವೆಲ್ ಬತ್ತೋಗಿದೆ ಈಗ. ಓಕೆ, ಅಂದರೆ ಬೋರ್ವೆಲ್ಗಳು ಬತ್ತೋಗಿರೋದ್ರಿಂದ ಈ ಸಮಸ್ಯೆ ಆಗಿದೆ ಅಂತ. ಅದರಿಂದಾಗಿ ಈ ರೀತಿ ಜನ ಅನಿವಾರ್ಯವಾಗಿ ನೀರು ಅವಶ್ಯಕವಾಗಿ ಬಳಸೋದಕ್ಕೆ ಬೇಕು ಅಂತ. ಸರ್, ನಿಮ್ಮದು ಬೋರ್ವೆಲ್ ಇತ್ತಾ? ಬೋರ್ವೆಲ್ ರಿಪೇರಿ ಆಗಿಬಿಟ್ಟು ನೀರು ನಿಂತೋಯ್ತು, ಬರ್ತಾ ಇಲ್ಲ. ಅದು 1 ವಾರ ಆಯಿತು. ಹಾಂ, ಎವ್ರಿ ಸಮ್ಮರಲ್ಲಿ, ಯಾವಾಗಲೂ ಸಮ್ಮರಲ್ಲಿ ಹಿಂಗೇನಾ? ಇಲ್ಲ, ಇಲ್ಲ, ವರ್ಷಕ್ಕೆ ಒಂದ್ಸಲ ಹಿಂಗಾಗುತ್ತೆ. ಹಾಂ, ವರ್ಷಕ್ಕೆ ಒಂದ್ಸಲ ಹಿಂಗಾಗುತ್ತೆ. ಈ ಸಲ ಏನಾದರೂ ಬೇಗ ಆಗಿದೆ ಅನಿಸ್ತಾ ನಿಮಗೆ? ಹಾಂ, ಈ ಸಲ ಜಲ್ದಿ ಆಗ್ಬಿಡ್ತು. ಹಾಂ, ಜಾಸ್ತಿ ಆಗ್ಬಿಡ್ತು. ಯಾವಾಗಲೂ ಒಂದು 8 ತಿಂಗಳವರೆಗೆ ಬರೋದು, ಈ ಸಲ ಜಾಸ್ತಿ ಜಲ್ದಿ ಹೋಗ್ಬಿಡ್ತು. ಟ್ಯಾಪಲ್ಲೆಲ್ಲ ನೀರು ಬರಲ್ಲ, ನಲ್ಲಿ ನೋಡಿ ಎಲ್ಲ ರಿಪೇರಿ ಆಗಿದೆ. ಹಾಂ, ಕಾರ್ಪೊರೇಷನ್ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಅರ್ಧ ಬಿಡ್ತಾರೆ, ನೀರೇ ಇದಾಗಲ್ಲ, ಸಾಕಾಗಲ್ಲ. ಇದು ಸ್ಥಳೀಯರು ಹೇಳುವಂಥದ್ದು. ಅಂದರೆ ಇವರ ಮನೆಯಲ್ಲಿ ಬೋರ್ವೆಲ್ ಇದೆ, ಬೋರ್ವೆಲ್ ಬತ್ತು ಹೋಗಿದೆ. ಪ್ರತಿ ವರ್ಷ ಬಿಸಿಲು ಬಂದಂಥ ಸಂದರ್ಭದಲ್ಲಿ, ಜಾಸ್ತಿ ಬಿಸಿಲಿದ್ದಾಗ ಈ ಥರ ಆಗುತ್ತೆ. ಈಗ ನಾವು ಅನಿವಾರ್ಯವಾಗಿ ಈ ರೀತಿಯಾಗಿ ಟ್ಯಾಂಕರ್ಗಳನ್ನು ತರಿಸ್ಕೊಂಡು, ಅಂದರೆ BWSSBಗೂ ಅಥವಾ ಇಲ್ಲಿನ ಶಾಸಕರಿಗೂ ಹೇಳಿ ನಾವು ಇಲ್ಲಿ ನೀರನ್ನು ತರಿಸ್ಕೊಂಡು ಈ ರೀತಿಯಾಗಿ ಇಟ್ಕೋಬೇಕಾಗಿದೆ. ಈ ಥರದ ಪರಿಸ್ಥಿತಿ. ಬೋರ್ ಇದೆ, ಬೋರ್ ನೀರು ಸಿಗ್ತಾ ಇಲ್ಲ. ಅದರಿಂದಾಗಿ ನಾವು ಈ ರೀತಿ ಬಿಂದಿಗೆಗಳನ್ನು ಇಟ್ಕೊಂಡು, ಡ್ರಮ್ಗಳನ್ನು ಇಟ್ಕೊಂಡು ಬಳಸ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಆಗಿದೆ. ತುಂಬ ಹಿಂಸೆ ಆಗಿದೆ. ನೀರನ್ನು ಹಿಡಿಯೋದೇ ದೊಡ್ಡ ಮಟ್ಟದ ಕೆಲಸ ಆಗಿ ಹೋಗಿದೆ ಅನ್ನುವಂಥ ಮಾತುಗಳನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ BWSSB ಹಾಗೆ GBA ಆಯುಕ್ತರು ಗುರುತಿಸಿರುವಂತೆ ಹಲವು ವಾರ್ಡ್ಗಳಲ್ಲಿ ಈ ಥರದ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಆದರೆ ಈ ಸಮಸ್ಯೆಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆತಂಕ ಉಂಟಾಗುತ್ತೆ. ಯಾಕಂದರೆ ಇದೇ ರೀತಿಯಾಗಿ ಬಿಸಿಲೇನಾದರೂ ಹೆಚ್ಚಾದರೆ ಮತ್ತಷ್ಟು ಏರಿಯಾಗಳಲ್ಲಿ ನೀರಿಲ್ಲದೆ ಪರಿತಪಿಸುವಂಥದ್ದು ಜಾಸ್ತಿ ಆಗುತ್ತೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ರೀತಿ ಸಮಸ್ಯೆ ಆಗದಂತೆ ನೋಡಿಕೊಳ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV ಬೆಂಗಳೂರು.